ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡದ ಕಣ್ವ, ಆಚಾರ್ಯ, ಯುಗ ಪುರುಷ, ಯುಗ ಪ್ರವರ್ತಕ ಎಂದು ಖ್ಯಾತಿ ಪಡೆದಿರುವ ಹಾಗೂ ನವೋದಯದ ಆಚಾರ್ಯರಾದ BM ಶ್ರೀಕಂಠಯ್ಯನವರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತಪಡಿಸಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಇವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ. BM ಶ್ರೀ ಅಂತಂದ್ರೆ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ. ಇವರು ಜನವರಿ 3, 1884ರಲ್ಲಿ ತನ್ನ ತಾಯಿಯ ತವರೂರಾದ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ ಎಂಬ ಗ್ರಾಮದಲ್ಲಿ ಜನಿಸಿರುವಂಥದ್ದು. ತಂದೆ ಬೆಳ್ಳೂರು ಮೈಲಾರಯ್ಯ, ಇವರು ಮಂಡ್ಯ ಜಿಲ್ಲೆಯ ಬೆಳ್ಳೂರಿನವರು. ತಾಯಿ ಭಾಗೀರಥಮ್ಮ. BM ಶಿವರಾಮಯ್ಯ, ಆಮೇಲೆ BM ಕೃಷ್ಣಸ್ವಾಮಿ ಅಂತನೋ ಇಬ್ಬರು ತಮ್ಮಂದಿರು. ಅದೇ ರೀತಿ ಕಾವೇರಮ್ಮ ಮತ್ತು B ನಂಜಮ್ಮ ಅಂತನೋ ಇಬ್ಬರು ತಂಗಿಯರು ಇರುವಂಥದ್ದು. ನೆಕ್ಸ್ಟ್ BM ಶ್ರೀಕಂಠಯ್ಯನವರು 1904ರಲ್ಲಿ ಬೆಳ್ಳೂರು ರಾಮಸ್ವಾಮಿಯವರ ಮಗಳಾದ ದೇವಮ್ಮರೊಡನೆ ವಿವಾಹವಾಗಿರುವಂಥದ್ದು. ಅಂದರೆ BM ಶ್ರೀಕಂಠಯ್ಯನವರ ಮಡದಿಯ ಹೆಸರು ದೇವಮ್ಮ. ಇವರಿಗೆ ಶಾರದಮ್ಮ ಮತ್ತು ತಮ್ಮಯ್ಯ ಅಂತ ಇಬ್ಬರು ಮಕ್ಕಳಿರುವಂಥದ್ದು. BM ಶ್ರೀಕಂಠಯ್ಯನವರ ಕಾವ್ಯನಾಮ ಶ್ರೀ ಸ್ನೇಹಿತರೆ. ಇವರಿಗೆ ಕನ್ನಡದ ಕಣ್ವ, ರಾಜ ಸೇವಾಸಕ್ತ ಅಂತ ಬಿರುದುಗಳಿರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರವರು BM ಶ್ರೀಕಂಠಯ್ಯನವರಿಗೆ ರಾಜ ಸೇವಾಸಕ್ತ ಅಂತನೋ ಬಿರುದನ್ನು ನೀಡಿ ಗೌರವಿಸಿರುವಂಥದ್ದು. ನೆಕ್ಸ್ಟ್ ಇವರ ಬದುಕಿನ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಇವರು ಬದುಕಿರುವಂಥ ರೀತಿಯ ಬಗ್ಗೆ ನೋಡೋದಾದ್ರೆ, ಶ್ರೀ ಎನ್ನುವ ಕಾವ್ಯನಾಮದಿಂದ ಪ್ರಖ್ಯಾತರಾದ ಪ್ರೊಫೆಸರ್ BM ಶ್ರೀಕಂಠಯ್ಯನವರು ಪ್ರಾತಸ್ಮರಣೀಯರು. ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಹಾಗೂ ಕನ್ನಡ ಸಾಹಿತ್ಯವನ್ನ ಭಾವನಾತ್ಮಕವಾಗಿ ಹೃದಯ ಸ್ಪರ್ಶಿಯಾಗಿ ಬೋಧಿಸುವುದರ ಮೂಲಕ ಮೇಧಾವಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ತಮ್ಮ ಕಡೆ ಆಕರ್ಷಿಸಿರುವಂಥದ್ದು. ಕವಿಯಾಗಿ ಹೊಸ ರೀತಿಯ ಕವಿತೆಗಳನ್ನ ರಚಿಸಿ ಕನ್ನಡ ಸಾಹಿತ್ಯದಲ್ಲಿ ಹೊಸಗನ್ನಡ ಕಾವ್ಯರಚನೆಗೆ ನಾಂದಿ ಹಾಡಿರುವಂಥದ್ದು. ನಾಟಕಕಾರರಾಗಿ ಕನ್ನಡ ಸಾಹಿತ್ಯಕ್ಕೆ ಹೊಸದೆನ್ನುವ ರುದ್ರ ನಾಟಕಗಳನ್ನ ಪರಿಚಯಿಸಿದ್ರು ಸ್ನೇಹಿತರೆ. ರುದ್ರ ನಾಟಕ ಅಂತಂದ್ರ ದುಃಖದಲ್ಲಿ ಕೊನೆಗೊಳ್ಳುವಂಥ ನಾಟಕಗಳಿಗೆ ನಾವು ರುದ್ರ ನಾಟಕ ಅಂತ ಕರಿತೀವಿ. ಈ ರುದ್ರ ನಾಟಕವನ್ನ ದುರಂತ ನಾಟಕ ಅಂತಲೂ ಕೂಡ ಕರಿತೀವಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ರುದ್ರ ನಾಟಕಗಳನ್ನ ರಚನೆ ಮಾಡಿದವರು BM ಶ್ರೀಕಂಠಯ್ಯನವರು ಸ್ನೇಹಿತರೆ. ಕನ್ನಡ ಸಾಹಿತ್ಯಕ್ಕೆ ಹೊಸ ಛಂದಸ್ಸನ್ನ ಪರಿಚಯಿಸಿದ್ರು. ಈ ರೀತಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವುದರ ಜೊತೆಗೆ ಕಾವ್ಯಾಸಕ್ತರ ಕೂಟಗಳನ್ನ ಹಾಗೂ ಸಾಹಿತ್ಯಕ ಸಂಘಟಗಳನ್ನ ಸ್ಥಾಪಿಸಿ ತರುಣರಿಗೆ ಬರೆಯುವ ದೀಕ್ಷೆಯನ್ನ ನೀಡಿರುವಂಥದ್ದು. ಕನ್ನಡ ಬಾವುಟವು ಎಲ್ಲ ಕಡೆ ಹಾರಾಡುವಂತೆ ಮಾಡಿದ್ರು. ತಮ್ಮ ನಾಡು ನುಡಿಯ ಬಗ್ಗೆ ಕನ್ನಡಿಗರಲ್ಲಿ ಅಭಿಮಾನ, ಉತ್ಸಾಹ, ಪ್ರೀತಿ ಮೂಡುವಂತೆ ಪ್ರೋತ್ಸಾಹಿಸಿದ್ರು. ಕರ್ನಾಟಕ ಏಕೀಕರಣದ ಕಾರ್ಯದಲ್ಲಿ ಶ್ರೀಯವರು ಮಾಡಿರುವಷ್ಟು ಸೇವೆಯನ್ನ ಮತ್ತೆ ಯಾರು ಮಾಡಿರುವ ಉದಾಹರಣೆ ಇರಲಿಕ್ಕಿಲ್ಲ ಸ್ನೇಹಿತರೆ. ಶ್ರೀಯವರು ಕನ್ನಡದ ಕಣ್ವರೆಂದು ಆಚಾರ್ಯ, ಯುಗ ಪುರುಷ, ಯುಗ ಪ್ರವರ್ತಕ ಅಂತೆಲ್ಲ ಖ್ಯಾತಿಯನ್ನ ಪಡೆದಿರುವಂಥದ್ದು. ಅವರನ್ನ ನವೋದಯದ ಆಚಾರ್ಯರು ಅಂತ ಗುರುತಿಸಿ ಗೌರವಿಸಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಅಪ್ರತಿಮ ಬೋಧನಾ ಪ್ರಾವೀಣ್ಯತೆ ಮತ್ತು ಪರಿಣಾಮಕಾರಿಯಾದ ಮಾತುಗಾರಿಕೆ, ಕನ್ನಡದ ಮೇಲಿನ ಅನನ್ಯವಾದ ಪ್ರೀತಿ, ಕನ್ನಡದ ಎಚ್ಚರಕ್ಕೆ ಹಾಗೂ ಏಕೀಕರಣಕ್ಕೆ ಅವರು ಪಟ್ಟ ಶ್ರಮ, ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ನಿರ್ಮಿಸಿದ ಹೊಸಗನ್ನಡ ಲೇಖಕರ ಒಂದು ಪರಂಪರೆ, ಛಂದಸ್ಸು, ಗ್ರಂಥ ಸಂಪಾದನೆ, ಲಿಪಿ ಸುಧಾರಣೆ, ಸಾಹಿತ್ಯ ಚರಿತ್ರೆ, ಸಾಹಿತ್ಯ ವಿಮರ್ಶೆ, ಜಾನಪದ ಮುಂತಾದ ಕ್ಷೇತ್ರದಲ್ಲಿ ಅವರು ಹಾಕಿಕೊಟ್ಟ ಹೊಸ ಮಾರ್ಗಗಳು, ಈ ಎಲ್ಲವನ್ನು ಗಮನಿಸಿದ್ರೆ ಅವರನ್ನ ಹೊಸಗನ್ನಡದ ಆಚಾರ್ಯ ಪುರುಷರು ಅಂತ ಕರೆದಿರುವುದು ಉತ್ಪ್ರೇಕ್ಷ ಅಲ್ಲ ಅಂತ ಯಾರಿಗಾದ್ರೂ ಅನಿಸ್ತದ ಸ್ನೇಹಿತರೆ. ಅಂದ್ರೆ ಅತಿಶಯೋಕ್ತಿ ಅಲ್ಲ ಅಂತ ಅನಿಸ್ತದ. ನೆಕ್ಸ್ಟ್ ಶ್ರೀಯವರು ಮಹಾಕಾವ್ಯವನ್ನ ಬರೀಲಿಲ್ಲ ಸ್ನೇಹಿತರೆ. ಆದರೆ ಮಹಾಕಾವ್ಯ ಬರೆಯುವವರಿಗೆ ಪ್ರೇರಕರಾಗಿರುವಂಥದ್ದು. ಇಂಗ್ಲಿಷ್ ಛಂದಸ್ಸು ಮತ್ತು ಕನ್ನಡ ಛಂದಸ್ಸುಗಳ ಹದವಾದ ಬೆರಕೆಯಿಂದ ಹೊಸ ಫಸಲನ್ನ ಪಡೆಯಬಹುದು ಅಂತ ತೋರಿಸಿಕೊಟ್ಟವರೇ ಈ BM ಶ್ರೀಕಂಠಯ್ಯನವರು ಸ್ನೇಹಿತರೆ. ಹಳೆಗನ್ನಡ ಕಾವ್ಯ ಶೈಲಿಯನ್ನ ಸುಧಾರಿಸಿ ಹೊಸ ಅಭಿವ್ಯಕ್ತಿಗೆ ಬಳಸಿಕೊಳ್ಳುವ ರೀತಿಯನ್ನ BM ಶ್ರೀಕಂಠಯ್ಯನವರು ತಿಳಿಸಿರುವಂಥದ್ದು. ಹೊಸಗನ್ನಡ ಛಂದಸ್ಸಿಗೆ ಹಾಗೂ ಭಾವಗೀತೆಗಳ ಸೃಷ್ಟಿಗೆ ಕಾರಣರಾದವರೇ ಈ BM ಶ್ರೀಕಂಠಯ್ಯನವರು. ಕನ್ನಡಿಗರು ಹೇಗೆ ಕನ್ನಡವನ್ನ ಉಳಿಸಿಕೊಳ್ಳಬಹುದು ಹಾಗೂ ಬೆಳೆಸಬಹುದು ಅಂತ ತಿಳಿಸಿದ್ರು ಸ್ನೇಹಿತರೆ. ಈ ರೀತಿ BM ಶ್ರೀಕಂಠಯ್ಯನವರು ಬದುಕಿರುವಂತ ರೀತಿ ಸ್ನೇಹಿತರೆ.
ನೆಕ್ಸ್ಟ್ ಬಾಲ್ಯ ಜೀವನ ಮತ್ತು ವಿದ್ಯಾಭ್ಯಾಸದ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. BM ಶ್ರೀಕಂಠಯ್ಯನವರು ಜನವರಿ 3, 1884ರಲ್ಲಿ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ ಅಂತನ್ನೋ ಗ್ರಾಮದಲ್ಲಿ ಜನಿಸಿದ್ರು. ತಂದೆ ಬೆಳ್ಳೂರು ಮೈಲಾರಯ್ಯ, ತಾಯಿ ಭಾಗೀರಥಮ್ಮ. BM ಶ್ರೀ ಅವರ ತಂದೆಯವರು ಮಂಡ್ಯ ಜಿಲ್ಲೆಯ ಬೆಳ್ಳೂರಿನವರ ಸ್ನೇಹಿತರೆ. ಮೈಲಾರಯ್ಯನವರು ಶ್ರೀರಂಗಪಟ್ಟಣದ ವಕೀಲಿ ವೃತ್ತಿಯಲ್ಲಿದ್ದರು. ಅಂದ್ರೆ BM ಶ್ರೀಕಂಠಯ್ಯನವರ ತಂದೆಯಾದ ಮೈಲಾರಯ್ಯನವರು ಶ್ರೀರಂಗಪಟ್ಟಣದಲ್ಲಿ ವಕೀಲಿ ವೃತ್ತಿ ಮಾಡ್ತಾ ಇದ್ರು. ಈ ದಂಪತಿಗಳಿಗೆ ಒಟ್ಟು 5 ಜನ ಮಕ್ಕಳ್ರಿ. ಈ ಮೈಲಾರಯ್ಯ ಮತ್ತು ಭಾಗೀರಥಮ್ಮ ದಂಪತಿಗಳಿಗೆ 5 ಜನ ಮಕ್ಕಳು. ಆ 5 ಜನ ಮಕ್ಕಳಲ್ಲಿ ಶ್ರೀಕಂಠಯ್ಯನವರು ಮೊದಲನೇ ಮಗ ಸ್ನೇಹಿತರೆ. ಚಿಕ್ಕಂದಿನಲ್ಲಿ ತುಂಟ ಹಾಗೂ ಚುರುಕು ಸ್ವಭಾವದವರಾಗಿದ್ರು. BM ಶ್ರೀ ಅವರು ಪ್ರಾಥಮಿಕ ಶಾಲೆಯನ್ನ ಶ್ರೀರಂಗಪಟ್ಟಣದಲ್ಲಿ ಮುಗಿಸ್ತಾರ. ನೆಕ್ಸ್ಟ್ ಮೈಸೂರಿನಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಂದ್ರೆ 10ನೇ ತರಗತಿ ತನಕ ಓದ್ತಾರ. ನೆಕ್ಸ್ಟ್ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ 1903ರಲ್ಲಿ FA ಅಂತಂದ್ರ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಇನ್ ಎಜುಕೇಶನ್ ಅಂತ ಅರ್ಥ ಸ್ನೇಹಿತರೆ. ಅಂದ್ರೆ ಶಿಕ್ಷಣದಲ್ಲಿ ಕಲಾ ವಿಭಾಗ ಅಂತ ಅರ್ಥ ಸ್ನೇಹಿತರೆ. 1903ರಲ್ಲಿ FA ಮುಗಿಸ್ತಾರ. ನೆಕ್ಸ್ಟ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ 1906ರಲ್ಲಿ BA ಪದವಿಯನ್ನ ಪಾಸ್ ಮಾಡ್ತಾರ. ಈ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಓದಬೇಕಾದ್ರೆ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಶ್ರೀಯವರ ಗುರುಗಳಾಗಿದ್ರು. ಈ ವೆಂಕಟನಾರಾಯಣಪ್ಪ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನ ಕಟ್ಟಿ ಬೆಳೆಸಿದವರಲ್ಲಿ ಪ್ರಮುಖರು. ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯವನ್ನ ಪರಿಚಯಿಸಿದವರು. ವೆಂಕಟನಾರಾಯಣಪ್ಪನವರ ಕನ್ನಡ ಪ್ರೇಮ ಅವರ ಶಿಷ್ಯರಾದ ಶ್ರೀಕಂಠಯ್ಯನವರಿಗೂ ಅಂದೇ ಸೋಂಕಿರಬಹುದು ಸ್ನೇಹಿತರೆ. ಇದಕ್ಕೂ ಮುನ್ನ ವ್ಯಾಕರಣ ಪಂಡಿತರು, ಕಾವ್ಯ ರಸಿಕರು ಆಗಿರುವ ಕಾನಕನಹಳ್ಳಿ ವರದಾಚಾರ್ಯರು ಶ್ರೀಯವರ ಇನ್ನೊಬ್ಬ ಗುರುಗಳು. BM ಶ್ರೀಕಂಠಯ್ಯನವರಿಗೆ ಹಳೆಗನ್ನಡ ಕಾವ್ಯದಲ್ಲಿ ಆಸಕ್ತಿ ಮೂಡಲಕ್ಕ ವರದಾಚಾರ್ಯರ ಬೋಧನೆಯೇ ಒಂದು ಮುಖ್ಯ ಪ್ರೇರಕ ಶಕ್ತಿಯಾಗಿರುವಂಥದ್ದು ಅಂತ MV ಸೀತಾರಾಮಯ್ಯನವರು ಒಂದು ಕಡೆ ದಾಖಲಿಸಿರುವಂಥದ್ದು ಸ್ನೇಹಿತರೆ. ಶ್ರೀಯವರಲ್ಲಿ ಸಹಜವಾಗಿಯೇ ಸೂಕ್ತವಾಗಿ ಅಡಗಿದ್ದ ಕನ್ನಡ ಪ್ರೀತಿ ಗುರುಗಳ ಪ್ರಭಾವದಿಂದ ಜಾಗೃತವಾಗಿರುವಂಥದ್ದು. ಶ್ರೀಕಂಠಯ್ಯನವರಿಗೂ BL ಓದಬೇಕು, ಅದೇ ರೀತಿ MA ಪಾಸ್ ಮಾಡ್ಬೇಕಂತನ್ನೋ ಆಸೆ ಇತ್ತು. ಆದ್ರೆ ಬೆಂಗಳೂರಿನಲ್ಲಿ ಅವಕಾಶ ಇರಲಿಲ್ಲರಿ. BL ಮತ್ತು MA ಓದುವುದಕ್ಕಾಗಿ ಬೆಂಗಳೂರಿನಲ್ಲಿ ಅವಕಾಶ ಇರಲಿಲ್ಲ. ಆದ್ರಿಂದ ಶ್ರೀಕಂಠಯ್ಯನವರು ಮದ್ರಾಸಿಗೆ ಹೋಗ್ತಾರ. ಮದ್ರಾಸಿನಲ್ಲಿ 1907ರಲ್ಲಿ BL ಪಾಸ್ ಮಾಡ್ತಾರ. ನೆಕ್ಸ್ಟ್ 1909ರಲ್ಲಿ ಇಂಗ್ಲಿಷ್ನಲ್ಲಿ MA ಶಿಕ್ಷಣ ಮುಗಿಸ್ತಾರ. MA ಶಿಕ್ಷಣ ಪಾಸ್ ಮಾಡ್ತಾರ. ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಾಸ್ ಮಾಡ್ತಾರ. ಮದ್ರಾಸಿನಲ್ಲಿ ಓದುತ್ತಿದ್ದ ಸಮಯದಲ್ಲಿ ಕನ್ನಡ ನಾಡು ನುಡಿಯ ಬಗೆಗೆ ಚಿಂತಿಸುತ್ತಾ, ಸ್ನೇಹಿತರೊಂದಿಗೆ ಚರ್ಚಿಸುತ್ತಾ ಕನ್ನಡದತ್ತ ಹೊರಳ್ತಾರ ಸ್ನೇಹಿತರೆ. ಇದಿಷ್ಟು BM ಶ್ರೀಕಂಠಯ್ಯನವರ ವಿದ್ಯಾಭ್ಯಾಸದ ಕುರಿತು ಮಾಹಿತಿ. ನೆಕ್ಸ್ಟ್ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ, ಆಗಿನ ಕಾಲದಾಗ ಮೈಸೂರು ಸಂಸ್ಥಾನದ ಸರ್ಕಾರ ಸಿವಿಲ್ ಸೇವೆಗೆ ಪರೀಕ್ಷೆಯನ್ನ ನಡೆಸ್ತಾ ಇತ್ತು. ಅಮಲ್ದಾರರಾಗಿ ಡೆಪ್ಯೂಟಿ ಕಮಿಷನರ್ ಪದವಿಗೆ ಏರ್ಬೇಕು ಅಂತನ್ನೋದು ಆಗಿನ ಕಾಲದ ಮೇಧಾವಿ ಪದವೀದಾರರಿಗೆ ಇರುವಂತ ಆಸೆಯಾಗಿತ್ತು, ಅಂದ್ರೆ ಬಯಕೆಯಾಗಿರ್ತಿತ್ತು ಸ್ನೇಹಿತರೆ. ಹೇಗಾದರೂ ಮಾಡಿ ಈ ಮೈಸೂರು ಸಂಸ್ಥಾನ ಸರ್ಕಾರ ನಡೆಸುವಂತ ಸಿವಿಲ್ ಪರೀಕ್ಷೆಯನ್ನ ಪಾಸ್ ಮಾಡಿ ಅಮಲ್ದಾರರಾಗಿ ನಿಯುಕ್ತಿಯಾಗಿ ಡೆಪ್ಯೂಟಿ ಕಮಿಷನರ್ ವರೆಗೆ ಪ್ರಮೋಷನ್ ಪಡ್ಕೊಳ್ಬೇಕು ಅಂತನ್ನೋದು ಆಗಿನ ಪದವೀಧರರಿಗೆ ಇರುವಂತ ಆಸೆಯಾಗಿರ್ತಿತ್ತು. ಅದೇ ರೀತಿ ಶ್ರೀಕಂಠಯ್ಯನವರಿಗೂ ಈ ಆಸೆ ಇತ್ತು. ಮೈಸೂರು ಸಂಸ್ಥಾನದ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಹಾಜರಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿಕ್ಕೆ ಶ್ರೀಕಂಠಯ್ಯನವರು ಬಯಸಿದ್ರು. ಸಿವಿಲ್ ಪರೀಕ್ಷೆಯಲ್ಲಿ ನಿರೀಕ್ಷಿಸಿದ ರ್ಯಾಂಕ್ ಬರಲಿಲ್ಲ. ಶ್ರೀಕಂಠಯ್ಯನವರಿಗೆ ಮೈಸೂರು ಸಂಸ್ಥಾನ ಸರ್ಕಾರ ನಡೆಸುವಂತ ಸಿವಿಲ್ ಪರೀಕ್ಷೆಯಲ್ಲಿ ನಿರೀಕ್ಷಿಸಿದ ರ್ಯಾಂಕ್ ಬಾರದೇ ಇದ್ದುದರಿಂದ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ತಪ್ಪಿ ಹೋಗ್ತದ. ಶ್ರೀಕಂಠಯ್ಯನವರು ಈ ಸಿವಿಲ್ ಪರೀಕ್ಷೆಯಲ್ಲಿ ಯಶಸ್ವಿ ಆಗಂಗಿಲ್ಲ ಸ್ನೇಹಿತರೆ. 1909ರಲ್ಲಿ ಮೈಸೂರು ಸರ್ಕಾರದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆಯನ್ನ ಆರಂಭಿಸ್ತಾರೆ. ಅಂದ್ರೆ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾರ. ಆಗ ಶ್ರೀಕಂಠಯ್ಯನವರಿಗೆ ಕೇವಲ 25 ವರ್ಷ ವಯಸ್ಸು ಸ್ನೇಹಿತರೆ.
ಇಂಗ್ಲಿಷ್ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಆರಂಭಿಸಬೇಕಾದ್ರೆ ಆಗ ಶ್ರೀಕಂಠಯ್ಯನವರಿಗೆ ಕೇವಲ 25 ವರ್ಷ ವಯಸ್ಸು ಸ್ನೇಹಿತರೆ. 1914ರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪದೋನ್ನತಿ ಪಡಿತಾರ, ಅಂದ್ರೆ ಪ್ರಮೋಷನ್ ಪಡಿತಾರ. ಕೆಲವು ವರ್ಷಗಳ ನಂತರ ಇಂಗ್ಲಿಷ್ ಪ್ರೊಫೆಸರ್ ಆಗಿ ನೇಮಕವಾಗ್ತಾರ. ಕೆಲ ಕಾಲ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿಯೂ ಕೂಡ ಸೇವೆ ಸಲ್ಲಿಸಿರುವಂಥದ್ದು. ನೆಕ್ಸ್ಟ್ 1928ರಲ್ಲಿ ಗುಲ್ಬರ್ಗಾದಲ್ಲಿ ನಡೆದ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷರಾಗಿ 1938ರಿಂದ 42ರವರೆಗೆ ಸೇವೆ ಸಲ್ಲಿಸಿರುವಂಥದ್ದು. ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು. ತಿರುಪತಿಯಲ್ಲಿ ನಡೆದ ಪ್ರಾಚ್ಯ ವಿದ್ಯಾ ಸಮ್ಮೇಳನದ ಕನ್ನಡ ವಿಭಾಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. 1942ರಲ್ಲಿ ತಮ್ಮ 32 ವರ್ಷಗಳ ಬಿಡುವಿಲ್ಲದ ದುಡಿಮೆಯ ನಂತರ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗ್ತಾರೆ, ಅಂದ್ರೆ ರಿಟೈರ್ಮೆಂಟ್ ತಗೊಳ್ತಾರೆ. ಇವರ ನಿವೃತ್ತಿಯ ನಂತರ ಅಂದ್ರೆ ರಿಟೈರ್ಮೆಂಟ್ ಆದಮೇಲೆ ಸರ್ಕಾರ ಇವರನ್ನ ಮೈಸೂರು ಸಂಸ್ಥಾನದ ವಯಸ್ಕರ ಶಿಕ್ಷಣ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತದ. ಆ ಹುದ್ದೆ ಕೆಲ ಕಾಲ ನಿರ್ವಹಿಸ್ತಾರ. 1944ರಲ್ಲಿ ಧಾರವಾಡದ ಕೆಇ ಬೋರ್ಡ್ ಸಂಸ್ಥೆಯ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಾಲರ್ ಆಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು. ಈ ಧಾರವಾಡದ ಕೆಇ ಬೋರ್ಡ್ ಸಂಸ್ಥೆಯ ಆರ್ಟ್ಸ್ ಕಾಲೇಜಿನ ಪ್ರಸ್ತುತ ಹೆಸರೇ JSS ಕಾಲೇಜ್ ಸ್ನೇಹಿತರೆ. ಈಗ ಏನು ವಿದ್ಯಾಗಿರಿಯೊಳಗ JSS ಕಾಲೇಜ್ ಅದಲ್ರಿ, ಈ ಕಾಲೇಜಿನ ಪ್ರಿನ್ಸಿಪಾಲರ್ ಆಗಿ BM ಶ್ರೀಕಂಠಯ್ಯನವರು 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು. ಇದಿಷ್ಟು BM ಶ್ರೀಕಂಠಯ್ಯನವರ ವೃತ್ತಿ ಜೀವನದ ಬಗ್ಗೆ ಮಾಹಿತಿ. ನೆಕ್ಸ್ಟ್, ವೃತ್ತಿಯಲ್ಲಿ ಪಡೆದ ನೆಮ್ಮದಿ ವೈಯಕ್ತಿಕ ಬದುಕಿನಲ್ಲಿ ಇರಲಿಲ್ಲ. ಶ್ರೀಕಂಠಯ್ಯನವರು ವೃತ್ತಿಯಲ್ಲಿ ಪಡೆದಿರುವಂಥ ನೆಮ್ಮದಿ ಸಂತೋಷ ವೈಯಕ್ತಿಕ ಬದುಕಿನಲ್ಲಿ ಪಡಿಲಿಲ್ಲ ಸ್ನೇಹಿತರೆ. ಅವರು ಒಬ್ಬನೇ ಒಬ್ಬ ಮಗ ಶ್ರೀ ತಮ್ಮಯ್ಯ ಅಂತ ಇದ್ದ, ಬಹಳ ಬುದ್ಧಿವಂತ, ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣು ಕಳೆದುಕೊಂಡಿರುವಂಥದ್ದು. ಇದು ಶ್ರೀಕಂಠಯ್ಯನವರಿಗೆ ವಿಧಿ ಕೊಟ್ಟ ಮೊದಲನೇ ಪೆಟ್ಟು ಸ್ನೇಹಿತರೆ. ನೆಕ್ಸ್ಟ್, ಅರ್ಧಾಂಗಿಯ ಅಕಾಲಿಕ ಮರಣ. ಇದು ಶ್ರೀಕಂಠಯ್ಯನವರಿಗೆ ವಿಧಿ ಕೊಟ್ಟಿರುವಂಥ 2ನೇ ಪೆಟ್ಟು ಸ್ನೇಹಿತರೆ. ಅಂದ್ರೆ ಶ್ರೀಕಂಠಯ್ಯನವರ ಹೆಂಡತಿ ಅಥವಾ ಮಡದಿ ಅಕಾಲಿಕವಾಗಿ ಮರಣ ಹೊಂದಿದ್ದಾಳ. ಹೆಂಡತಿ ತೀರಿ ಹೋದಾಗ ಅಂದ್ರೆ ಶ್ರೀಕಂಠಯ್ಯನವರ ಹೆಂಡತಿ 1915ರಲ್ಲಿ ತೀರ್ಕೊಳ್ತಾಳ. ಆಗ ಶ್ರೀಕಂಠಯ್ಯನವರಿಗೆ ಕೇವಲ 33 ವರ್ಷ ವಯಸ್ಸು ಸ್ನೇಹಿತರೆ. ಮತ್ತೆ ಮರುಮದುವೆ ಆಗ್ಲಿಲ್ಲ ಅವರು. ಶ್ರೀಯವರು ರಚಿಸಿರುವ ಇಂಗ್ಲಿಷ್ ಗೀತೆಗಳ ಮುನ್ನುಡಿಯ ಮೊದಲನೆಯ ಸಾಲು, ಯಾರ ಸಂತೋಷಕ್ಕಾಗಿ ಮೊದಲು ನಾನು ಈ ಗೀತೆಗಳನ್ನು ಬರೆದೆನೋ ಆ ಕಣ್ಣುಗಳು ಬೇಗ ಮುಚ್ಚಿ ಹೋಗಿ ಕೆಲವು ವರ್ಷಗಳು ಗ್ರಂಥ ನನ್ನಲ್ಲಿಯೇ ಉಳಿದುಕೊಂಡಿತು ಅಂತ ಮುನ್ನುಡಿಯೊಳಗೆ ಬರೆದುಕೊಂಡಿರುವಂಥದ್ದು ಸ್ನೇಹಿತರೆ. ಬೇಗ ಮುಚ್ಚಿ ಹೋಗಿದ್ದ ಕಣ್ಣುಗಳು ದೇವಮ್ಮನವರ ಕಣ್ಣುಗಳು ಅಂತ ಅನ್ನೋದು ಅಭಿಪ್ರಾಯ ಇರುವಂಥದ್ದು. ಅಂದ್ರೆ ತನ್ನ ಹೆಂಡತಿಯ ಕಣ್ಣುಗಳು ಅಂತಾನೆ ಅಭಿಪ್ರಾಯ ಇರುವಂಥದ್ದು ಸ್ನೇಹಿತರೆ. ಹೆಂಡತಿ ತೀರಿ ಹೋದ 2 ವರ್ಷದಲ್ಲಿ ವಿಧಿ ಅವರಿಗೆ ಮತ್ತೆರಡು ಪೆಟ್ಟುಗಳನ್ನ ಕೊಡ್ತಾದ್ರಿ. ಅವರ ಅಳಿಯಂದಿರ ಅಂದ್ರೆ ಮಗಳ ಗಂಡ SR ಗುಂಡಪ್ಪ ಅಂತ ಇದ್ರು. ಇವರು ಬಹಳ ಮೇಧಾವಿಗಳು ಅಂತ ಹೆಸರನ್ನ ಪಡೆದಿದ್ರು. ಯುವಕರಿದ್ದಾಗಲೇ ಹಠಾತ್ತಾಗಿ ವಿಷಮ ಶೀತ ಜ್ವರದಿಂದ ಮರಣ ಹೊಂದುತ್ತಾರೆ. ಅಂದ್ರೆ ಮಗಳ ಗಂಡ ತೀರಿ ಹೋಗ್ತಾನೆ. ಹೆಂಡತಿ ತೀರಿ ಹೋದ 2 ವರ್ಷಗಳಲ್ಲಿಯೇ ಮಗಳ ಗಂಡನೂ ಕೂಡ ವಿಷಮ ಶೀತ ಜ್ವರದಿಂದ ತೀರಿ ಹೋಗ್ತಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ಮಗಳು ವಿಧವೆಯಾಗ್ತಾಳ ಸ್ನೇಹಿತರೆ. ನೆಕ್ಸ್ಟ್, ಹಳೆಯನ ಉತ್ತರ ಕ್ರಿಯೆಯನ್ನು ಮುಗಿಸಿ ಮನೆಗೆ ಬರುವ ವೇಳೆಗೆ ಅವರ ತಾಯಿಯವರು ಕೂಡ ಅದೇ ಕಾಯಿಲೆಗೆ ತುತ್ತಾಗ್ತಾಳ. ಈ ರೀತಿ ಶ್ರೀಕಂಠಯ್ಯನವರಿಗೆ ವಿಧಿ ಒಂದರ ಮೇಲೆ ಒಂದು ಪೆಟ್ಟು ಕೊಟ್ಟು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಂತೋಷ ಅಥವಾ ನೆಮ್ಮದಿ ಇಲ್ಲದಂಗನೆ ಮಾಡಿರುವಂಥದ್ದು ಸ್ನೇಹಿತರೆ. ಈ ಎಲ್ಲಾ ನೋವನ್ನ ಮರೆಯುವುದಕ್ಕಾಗಿ ಶ್ರೀಕಂಠಯ್ಯನವರು ಕನ್ನಡ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ತಾರೆ. ಕೌಟುಂಬಿಕ ನೋವನ್ನ ಮರಿತಾರೆ. ಎಲ್ಲವೂ ದೇವರ ಇಚ್ಛೆ ಅಂತ ಬದುಕಿದ್ರು ಸ್ನೇಹಿತರೆ. ಶ್ರೀಯವರು ತಮ್ಮ ವೈಯಕ್ತಿಕ ಸಂಕಟಗಳನ್ನ ಸಹಿಸಿಕೊಂಡು
ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸರ್ವತೋಮುಖ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡುಪಿಡ್ತಾರೆ. ಶಕ್ತಿ ಮೀರಿ ಕನ್ನಡಕ್ಕಾಗಿ ಶ್ರಮಿಸ್ತಾರೆ. ಅವರ ರಾಷ್ಟ್ರಕವಿ ಕುವೆಂಪು ಶ್ರೀಕಂಠಯ್ಯನವರ ಶಿಷ್ಯ ಸ್ನೇಹಿತರ. ಈ ಕುವೆಂಪು ಅವರು ಶ್ರೀಯವರನ್ನ ಕನ್ನಡದ ಅಮೃತ ಪುತ್ರ ಅಂತ ತಮ್ಮ ಅಂತಃಕರಣ ಪೂರ್ವಕವಾಗಿ ಕೊಂಡಾಡಿರುವಂಥದ್ದು. ಇದಿಷ್ಟು ಶ್ರೀಕಂಠಯ್ಯನವರ ವೈಯಕ್ತಿಕ ಜೀವನದಲ್ಲಾದ ನೋವುಗಳ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಅವರ ಸಾಹಿತ್ಯದ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. BM ಶ್ರೀಕಂಠಯ್ಯನವರು ರಚಿಸಿರುವಂಥ ಕೃತಿಗಳು ಕೇವಲ 10 ಸ್ನೇಹಿತರೆ. ಕೇವಲ 10 ಕೃತಿಗಳನ್ನು ರಚನೆ ಮಾಡಿರುವಂಥದ್ದು. ರಚಿಸಿದ ಕೃತಿಗಳ ಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಬಹಳ ಕಡಿಮೆ ಅಂತ ಅನಿಸ್ತ ಸ್ನೇಹಿತರೆ. ಆದರೆ ಒಂದೊಂದು ಕೃತಿಯು ಮೌಲಿಕವಾದವುಗಳು, ಒಂದೊಂದು ಕೃತಿಯೂ ಕೂಡ ಮುತ್ತಿನಂತೆ ಬೆಲೆ ಬಾಳುವಂಥ ಗ್ರಂಥಗಳ ಸ್ನೇಹಿತರೆ. ಇವರು ಬರೆದ ಗ್ರಂಥಗಳು ಕಡಿಮೆಯಾದರೂ ಕೂಡ ಬರಹಗಾರರ ತಂಡವನ್ನೇ ಇವರು ತಯಾರು ಮಾಡಿರುವಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಇವರು ಬರೆದಿರುವಂಥ ಕವನ ಸಂಕಲನಗಳ ಬಗ್ಗೆ ನೋಡೋದಾದ್ರೆ ಇಂಗ್ಲಿಷ್ ಗೀತೆಗಳು ಮತ್ತು ಹೊಂಗನಸುಗಳು ಅಂತ 2 ಕವನ ಸಂಕಲನಗಳು ಬರೆದಿರುವಂಥದ್ದು. ಇಂಗ್ಲಿಷ್ ಗೀತೆಗಳ 1921ರಲ್ಲಿ ರಚಿಸಿರುವಂಥದ್ದು. ಇದೊಂದು ಅನುವಾದ ಕೃತಿ ಸ್ನೇಹಿತರೆ. ಇಂಗ್ಲಿಷ್ ಕವಿಗಳು ರಚನೆ ಮಾಡಿರುವಂಥ ಗೀತೆಗಳನ್ನು, ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು, ಅಂದರೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಒಂದು ಕೃತಿ ಇದು. ಕನ್ನಡದ ಹೊಸ ಛಂದಸ್ಸಿಗೆ ಹಾದಿ ತೋರಿಸಿಕೊಟ್ಟ ಕೃತಿ ಸ್ನೇಹಿತರೆ ಇದು. ನೆಕ್ಸ್ಟ್ 1943ರಲ್ಲಿ ಹೊಂಗನಸುಗಳು ಅಂತ ಕವನ ಸಂಕಲನ ರಚನೆ ಮಾಡಿರುವಂಥದ್ದು. ಇದು ಶ್ರೀಯವರ ಸ್ವತಂತ್ರ ಕವನಗಳು ಈ ಕೃತಿಯಲ್ಲಿ ಪ್ರಕಟವಾಗಿರುವಂಥದ್ದು. ನೆಕ್ಸ್ಟ್ ನಾಟಕಗಳು. ಗದಾಯುದ್ಧ ನಾಟಕಂ 1926ರಲ್ಲಿ ರಚಿಸಿರುವಂಥದ್ದು. ರನ್ನನ ಕಾವ್ಯದ ರೂಪಾಂತರ ಕೃತಿ ಸ್ನೇಹಿತರೆ ಇದು. ನೆಕ್ಸ್ಟ್ ಅಶ್ವತ್ಥಾಮನ್ 1930ರಲ್ಲಿ ರಚಿಸಿರುವಂಥದ್ದು. ಇದು ಒಂದು ರುದ್ರ ನಾಟಕ ಸ್ನೇಹಿತರೆ. ರುದ್ರ ನಾಟಕ ಅಂತಂದ್ರೆ ಏನು ಅಂತ ಆಗಲೇ ಹೇಳಿದೆ ಸ್ನೇಹಿತರೆ. ಇದಕ್ಕೆ ದುರಂತ ನಾಟಕ ಅಂತಲೂ ಕೂಡ ಕರಿತೀವಿ. ರುದ್ರ ನಾಟಕವನ್ನು ನಾವು ದುರಂತ ನಾಟಕ ಅಂತಲೂ ಕೂಡ ಕರಿತೀವಿ. ಈ ಅಶ್ವತ್ಥಾಮನ್ ಅಂತ ಅನ್ನೋದು ಅಂಥದ್ದೇ ಒಂದು ರುದ್ರ ನಾಟಕವಿರುವಂಥದ್ದು ಸ್ನೇಹಿತರೆ. ಸೋಫೋಕ್ಲಿಸ್ನ ಎಜಾಕ್ಸ್ ನಾಟಕವು ಇದಕ್ಕೆ ಆಧಾರವಾಗಿರುವಂಥದ್ದು. ಈ ಅಶ್ವತ್ಥಾಮನ್ ನಾಟಕ ಸೋಫೋಕ್ಲಿಸ್ನ ಎಜಾಕ್ಸ್ ನಾಟಕ ಆಧಾರದ ಮೇಲೆ ರಚನೆ ಮಾಡಿರುವಂಥದ್ದು. ಇದು ಕನ್ನಡದ ಮೊಟ್ಟ ಮೊದಲ ದುರಂತ ನಾಟಕ ಸ್ನೇಹಿತರೆ. BM ಶ್ರೀಕಂಠಯ್ಯನವರು ರಚಿಸಿದ ಅಶ್ವತ್ಥಾಮನ್ ಅಂತನ್ನೋ ರುದ್ರ ನಾಟಕ ಅಥವಾ ದುರಂತ ನಾಟಕ ಕನ್ನಡದ ಮೊಟ್ಟ ಮೊದಲ ದುರಂತ ನಾಟಕ ಸ್ನೇಹಿತರೆ. ನೆಕ್ಸ್ಟ್ 1935ರಲ್ಲಿ ಪಾರಸಿಕರು ಅಂತನೋ ನಾಟಕ ರಚಿಸ್ತಾರೆ. ಇದು ಇಸ್ಕಿಲಸ್ನ ಭಾಷಾಂತರವಾಗಿರುವಂಥದ್ದು. ಅಂದರೆ ಇಸ್ಕಿಲಸ್ ಎಂಬ ಇಂಗ್ಲಿಷ್ ಕವಿಯ ಭಾಷಾಂತರ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿರುವಂಥ ನಾಟಕವಾಗಿರುವಂಥದ್ದು. ನೆಕ್ಸ್ಟ್ ಸಂಶೋಧನಾ ಕೃತಿಗಳು. ಕನ್ನಡ ಛಂದಸ್ಸಿನ ಚರಿತ್ರೆ ಭಾಗ 1 ಭಾಗ 2 ಅಂದ್ರೆ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2, ಕನ್ನಡ ಕೈಪಿಡಿ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಕನ್ನಡ ನಾಡಿನ ಚರಿತ್ರೆ, ಕನ್ನಡ ಭಾಷೆಯ ವಿಚಾರಗಳು, ಶ್ರೀ ಸಾಹಿತ್ಯ. ಇವಿಷ್ಟು ಶ್ರೀಕಂಠಯ್ಯನವರು ರಚಿಸಿರುವಂಥ ಸಂಶೋಧನಾ ಕೃತಿಗಳು. ನೆಕ್ಸ್ಟ್ ಅನುವಾದ, ಇಂಗ್ಲಿಷ್, ಇತರೆ ಸಾಹಿತ್ಯ ಮೀಮಾಂಸೆಯ ಗ್ರಂಥಗಳ ಬಗ್ಗೆ ನೋಡೋದಾದ್ರೆ ಎ ಹ್ಯಾಂಡ್ ಬುಕ್ ಆಫ್ ರೆಟೋರಿಕ್, ಇಂಪ್ರೂವ್ಮೆಂಟ್ ಆಫ್ ಕನ್ನಡ, ಇಸ್ಲಾಂ ಸಂಸ್ಕೃತಿ, ಶ್ರೀಕೃಷ್ಣ ರಾಜರಥ ಮಹೋತ್ಸವ, ಪ್ರಘಾತ. ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಘಾತ ಬಳಸಿದ ಕೃತಿಯಾಗಿರುವಂಥದ್ದು. ಪ್ರಘಾತ ಅಂದ್ರೆ ಏನ್ರಿ? ಒಂದು ಭಾವಗೀತೆಯ ಪ್ರಕಾರ ಸ್ನೇಹಿತರೆ. ಪ್ರಘಾತ ಅಂದ್ರೆ ಒಂದು ಭಾವಗೀತೆಯ ಪ್ರಕಾರ ಅಥವಾ ಕಾವ್ಯದ ಪ್ರಕಾರ ಸ್ನೇಹಿತರೆ. ಓಕೆ ರೀ. ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಘಾತ ಬಳಸಿದ ಕೃತಿ ಯಾವುದು ಅಂತಂದ್ರೆ ಅದು BM ಶ್ರೀಕಂಠಯ್ಯನವರು ರಚಿಸಿರುವಂಥ ಶ್ರೀಕೃಷ್ಣ ರಾಜರಥ ಮಹೋತ್ಸವ ಪ್ರಘಾತ ಸ್ನೇಹಿತರೆ. ನೆಕ್ಸ್ಟ್ ಭಾವಗೀತೆಗಳ ಸಂಕಲನದ ಬಗ್ಗೆ ನೋಡೋದಾದ್ರೆ ಕನ್ನಡ ಬಾವುಟ 1938ರಲ್ಲಿ ರಚಿಸಿರುವಂಥ ಒಂದು ಭಾವಗೀತೆಗಳ ಸಂಕಲನ. ಇದು ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಸಂಕಲನ ಸ್ನೇಹಿತರೆ. ನೆಕ್ಸ್ಟ್ BM ಶ್ರೀಕಂಠಯ್ಯನವರ ಅಪೂರ್ಣವಾದ ಕೃತಿಗಳ ಬಗ್ಗೆ ನೋಡೋದಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಛಂದಸ್ಸಿನ ಚರಿತ್ರೆ. ಇವೆರಡು BM ಶ್ರೀಕಂಠಯ್ಯನವರ ಅಪೂರ್ಣವಾದ ಕೃತಿಗಳ ಸ್ನೇಹಿತರೆ. ಇದಿಷ್ಟು BM ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂಥ ಕೊಡುಗೆಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಹೊಸಗನ್ನಡ ಸಾಹಿತ್ಯದ ನಿರ್ಮಾಪಕ ಅಂತ ಕರೆಯಾಕ ಕಾರಣ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. BM ಶ್ರೀಕಂಠಯ್ಯನವರು ಸೃಜನಶೀಲ ಸಾಹಿತ್ಯ ನಿರ್ಮಾಣಕ್ಕಿಂತ ಹೆಚ್ಚಾಗಿ ಜಗತ್ತಿನ ಉತ್ತಮ ಸಾಹಿತ್ಯವನ್ನ ಕನ್ನಡ ಭಾಷೆಗೆ ಅನುವಾದಿಸಿ ಪರಿಚಯಿಸುವುದರ ಮೂಲಕ
ಕನ್ನಡ ಸರಸ್ವತಿಯನ್ನ ಶ್ರೀಮಂತಗೊಳಿಸಿರುವಂಥದ್ದು. ಅಂದ್ರೆ ಜಗತ್ತಿನ ಉತ್ತಮ ಸಾಹಿತ್ಯವನ್ನ ನಮ್ಮ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವುದರ ಮೂಲಕ ಕನ್ನಡ ಸರಸ್ವತಿಯನ್ನ ಶ್ರೀಮಂತಗೊಳಿಸಿರುವಂಥದ್ದು, ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿರುವಂಥದ್ದು, ಕನ್ನಡ ಜಾಯಮಾನಕ್ಕೆ ಒಗ್ಗುವ ಸಾಹಿತ್ಯವನ್ನ ಅನುವಾದಿಸುವುದು ಪವಿತ್ರ ಕಾರ್ಯ ಅಂತ ಶ್ರೀಕಂಠಯ್ಯನವರು ಭಾವಿಸಿದ್ರು ಸ್ನೇಹಿತರೆ. ಆ ಮೂಲಕ ಕನ್ನಡ ನವೋದಯ ಕಾವ್ಯ ಪ್ರವರ್ತಕರಾದರು. ಭಾರತದ ವಿದ್ಯೆ ಹಾಗೂ ಪಶ್ಚಿಮದ ವಿದ್ಯೆಯನ್ನ ಕೂಡಿಸಿ ಕನ್ನಡ ಸಾರಸ್ವತ ಲೋಕವನ್ನ ಬೆಳೆಸಬೇಕು ಅಂತನ್ನೋದು BM ಶ್ರೀಕಂಠಯ್ಯನವರ ಮಹತ್ವಾಕಾಂಕ್ಷೆಯಾಗಿತ್ತು. BM ಶ್ರೀ ಅವರ ಅಗಾಧವಾದ ವಿದ್ವತ್ತಿಗೆ, ಬಹುಭಾಷಾ ಪಾಂಡಿತ್ಯಕ್ಕೆ, ಹೊಸಗನ್ನಡ ಛಂದಸ್ಸಿನ ಪರಿಕಲ್ಪನೆಗೆ, ಸಾಹಿತ್ಯ ಚರಿತ್ರೆಯ ರೀತಿಗೆ, ಭಾಷಣದ ವೈಖರಿಗೆ, ಹೊಸಗನ್ನಡ ಛಂದಸ್ಸಿನ ಪರಿಕಲ್ಪನೆಗೆ, ಸಾಹಿತ್ಯ ಚರಿತ್ರೆಯ ರೀತಿಗೆ, ಕನ್ನಡ ನಾಡು ನುಡಿಯ ನಿಷ್ಠೆಗೆ, ಗ್ರಂಥ ಸಂಪಾದನೆಯ ಶಿಸ್ತಿಗೆ, ಕನ್ನಡ ಲಿಪಿ ಸುಧಾರಣೆಗೆ ಅವರ ಬರಹಗಳ ಸಾಕ್ಷಿಯಾಗಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ BM ಶ್ರೀ ಅವರ ಬದುಕು ಬರಹವನ್ನ ಕುರಿತು ಡಾಕ್ಟರ್ ಹಾಮಾನಾಯಕ್ರವರು ಒಂದು ವ್ಯಾಖ್ಯಾನವನ್ನ ನೀಡಿರುವಂಥದ್ದು. ಹಾಮಾನಾಯಕ್ನವರು ಏನು ವ್ಯಾಖ್ಯಾನ ನೀಡಿದ್ರು ಅಂತಂದ್ರೆ, ಕನ್ನಡದಲ್ಲಿ ಕೆಲಸ ಮಾಡುವ ಯಾರಿಗಾದರೂ BM ಶ್ರೀಯವರ ನೆನಪು ಭತ್ತದ ಕಾರಂಜಿ, ಮುಗಿಯದ ಗಣಿ, ಸ್ಫೂರ್ತಿಯ ಸ್ತೋತ್ರ, ಶಕ್ತಿಯ ಆಗರ, ಯುಗ ಪ್ರವರ್ತಕ ಎಂಬ ಹೆಸರಿಗೆ ಮಾಡಿಟ್ಟ ವ್ಯಕ್ತಿ, 20ನೇ ಶತಮಾನದ ಕನ್ನಡ ಸಾಹಿತ್ಯಕ್ಕೆ ಅವರು ಅಡಿಗಲ್ಲು, ಸ್ತಂಭ, ದೀಪ, ಕೈಮರ. ಈ ರೀತಿ ಹಾಮಾನಾಯಕ್ರವರು BM ಶ್ರೀಕಂಠಯ್ಯನವರ ಬದುಕು ಬರಹವನ್ನ ವ್ಯಾಖ್ಯಾನಿಸಿರುವಂಥದ್ದು ಸ್ನೇಹಿತರೆ. ಇದಿಷ್ಟು BM ಶ್ರೀಯವರನ್ನ ಹೊಸಗನ್ನಡ ಸಾಹಿತ್ಯದ ನಿರ್ಮಾಪಕ ಅಂತ ಯಾಕೆ ಕರೀತಾರ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕನ್ನಡ ಮಾತು ತಲೆ ಎತ್ತುವ ಬಗೆ. BM ಶ್ರೀಕಂಠಯ್ಯನವರು ಧಾರವಾಡದೊಳಗೆ ಒಂದು ಭಾಷಣ ಮಾಡ್ತಾರೆ, ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಭಾಷಣ ಮಾಡ್ತಾರ. ಅಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಕುರಿತು ಉಪನ್ಯಾಸವನ್ನ ನೀಡ್ತಾರೆ ಸ್ನೇಹಿತರೆ. ಅದ್ರ ಕುರಿತು ಮಾಹಿತಿ ನೋಡೋಣ್ರಿ. BM ಶ್ರೀಯವರು MA ಪದವಿಯನ್ನ ಮುಗಿಸಿದ 4 ವರ್ಷಗಳ ನಂತರದಲ್ಲಿ ಅಂದ್ರೆ 1911ರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಕುರಿತು ಉಪನ್ಯಾಸ ಮಾಡಿದ್ರು ಸ್ನೇಹಿತರೆ. ಈ ಉಪನ್ಯಾಸದಲ್ಲಿ ಕನ್ನಡ ಸಂಸ್ಕೃತದ ಸಂಬಂಧ, ಕನ್ನಡ ಇಂಗ್ಲಿಷ್ನ ಸಂಬಂಧ, ಹಿಂದಿನ ಸಾಹಿತ್ಯ ಕುರಿತು ವಿಮರ್ಶೆ, ಕನ್ನಡ ಭಾಷೆಯನ್ನು ಆಧುನಿಕ ಕಾಲದ ಅಗತ್ಯಗಳಿಗೆ ಹೊಂದಿಕೊಳ್ಳುವಂತೆ ಬೆಳೆಸುವ ಮಾರ್ಗ, ಇವೆಲ್ಲವುಗಳ ಕುರಿತು ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಸ್ನೇಹಿತರೆ. ಕನ್ನಡ ಉದ್ಧಾರವಾಗಬೇಕು ಅಂತ ಅಭಿಮಾನದಿಂದ ಹೇಳುವುದು ಅಷ್ಟೇ ಅಲ್ಲದೆ ಖಚಿತವಾಗಿ ವಿಧಾನವನ್ನು ಕೂಡ ಸೂಚಿಸ್ತಾರೆ. ಅಂದ್ರೆ ಕನ್ನಡ ಹ್ಯಾಂಗ್ ಉದ್ಧಾರ ಮಾಡ್ಬೇಕಂತನ್ನೋ ಖಚಿತವಾದ ವಿಧಾನವನ್ನು ಕೂಡ BM ಶ್ರೀಕಂಠಯ್ಯನವರು ಆ ಭಾಷಣದಲ್ಲಿ ಸೂಚಿಸಿರುವಂಥದ್ದು ಸ್ನೇಹಿತರೆ. ವಿದ್ಯಾರ್ಥಿಯಾಗಿದ್ದ ಸಮಯದಲ್ಲಿಯೇ ಶ್ರೀಯವರು ಕನ್ನಡದ ಸಮಸ್ಯೆಯನ್ನ ಕುರಿತು ಚಿಂತಿಸಿದ್ರು, ಅತ್ಯಂತ ಕಳಕಳಿಯಿಂದ ಯೋಚಿಸಿದ್ರು ಅಂತನ್ನೋದು ಸ್ಪಷ್ಟ ಸ್ನೇಹಿತರೆ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರ. ಅದ್ರ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ 1938ರಿಂದ 1942ರವರೆಗೆ ಸೇವೆ ಸಲ್ಲಿಸಿರುವಂಥದ್ದು. ಕನ್ನಡವೇ ಉಸಿರೆಂಬಂತೆ ಆ 4 ವರ್ಷಗಳನ್ನು ಅವರು ಕಳೆದರು. ಕನ್ನಡ ನಾಡಿನ ಮೂಲೆ ಮೂಲೆಯನ್ನ ಬೇಸರವಿಲ್ಲದೆ ಸುತ್ತಿ ಜನತೆಯ ಹೃದಯದಲ್ಲಿ ಕನ್ನಡದ ಅಭಿಮಾನವನ್ನ, ಪ್ರೀತಿಯನ್ನ ಉಕ್ಕಿಸಿದ್ರು. ಅನೇಕ ರೀತಿಯ ಸಾಹಿತ್ಯ ಚಟುವಟಿಕೆಗಳನ್ನ ಆರಂಭಿಸ್ತಾರ. ಪರಿಷತ್ತಿನ ಹೆಸರು ಎಲ್ಲಾ ಕಡೆ ಹರಡುವಂತೆ, ಕೇಳಿ ಬರುವಂತೆ ಮಾಡ್ತಾರ. ಎಲ್ಲರ ಗಮನವನ್ನ ಸೆಳೆದು ಕನ್ನಡದ ಬಾವುಟವನ್ನ ಎತ್ತಿ ಹಿಡಿದಿರುವಂಥದ್ದು ಸ್ನೇಹಿತರೆ. ಶ್ರೀಯವರು ಉಪಾಧ್ಯಕ್ಷರಾದ ಸಮಯದಲ್ಲಿ ಅಚ್ಚುಕೂಟವಿರಲಿಲ್ಲ ಸ್ನೇಹಿತರೆ. ಅಚ್ಚುಕೂಟ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಸ್ನೇಹಿತರೆ. ಮುದ್ರಣಾಲಯ ಅಂತ ಕನ್ನಡದೊಳಗೆ ಕರೀತಾರ. ಆ ಪರಿಷತ್ತಿಗೆ ತನ್ನದೇ ಆಗಿರುವಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ ಸ್ನೇಹಿತರೆ. ಶ್ರೀಕಂಠಯ್ಯನವರು ಪರಿಷತ್ತಿಗೆ ತನ್ನದೇ ಆದ ಒಂದು ಪ್ರಿಂಟಿಂಗ್ ಪ್ರೆಸ್ ಇರಬೇಕು ಅಂತನ್ನೋ ಉದ್ದೇಶದಿಂದ ಅದನ್ನ ಸ್ಥಾಪಿಸಬೇಕು ಅಂತ 1000 ರೂಪಾಯಿಗಳನ್ನ, ಅನಂತರ 5,000 ರೂಪಾಯಿಗಳನ್ನ ಪರಿಷತ್ತಿಗೆ ದಾನ ಮಾಡ್ತಾರೆ ಸ್ನೇಹಿತರೆ. ದಾನ ಮಾಡಿ ಪರಿಷತ್ತಿಗೆ ತನ್ನದೇ ಆಗಿರುವಂಥ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದು ಇಂದಿಗೂ ಕೂಡ
BM ಶ್ರೀಕಂಠಯ್ಯ ಅಚ್ಚುಕೂಟ ಅಂತನ್ನೋ ಹೆಸರಿನಲ್ಲಿಯೇ ಕೆಲಸ ಮಾಡ್ತಿರುವಂಥದ್ದು ಸ್ನೇಹಿತರೆ. ಕನ್ನಡ ಬಾವುಟ ಅಂತನ್ನೋ ಕವನ ಸಂಕಲನವನ್ನ ಸಂಪಾದಿಸಿ ಪ್ರಕಟಿಸಿರುವಂಥದ್ದು. ಪರಿಷತ್ತಿನ ಪರವಾಗಿ ಪ್ರವಾಸ ಮಾಡಿ ಸದಸ್ಯರನ್ನ ಸೇರಿಸಿದ್ರು. ಉತ್ಸವಗಳನ್ನ ಸಮ್ಮೇಳನಗಳನ್ನ ನಡೆಸಿದ್ರು. ಕನ್ನಡ ನುಡಿ ಎನ್ನುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಸಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಕನ್ನಡ ಸಾಹಿತ್ಯ ಪರೀಕ್ಷೆಗಳನ್ನ ಏರ್ಪಾಟು ಮಾಡಿದ್ರು. ಇವೆಲ್ಲ ಉಪಾಧ್ಯಕ್ಷರಾಗಿ ಮಾಡಿರುವಂಥ ಕಾರ್ಯಗಳ ಸ್ನೇಹಿತರೆ. ನೆಕ್ಸ್ಟ್ ಕನ್ನಡಕ್ಕಾಗಿ ಹೋರಾಟ. 19ನೇ ಶತಮಾನದ ಕೊನೆಯ 3 ದಶಕಗಳು, ಆಮೇಲೆ 20ನೇ ಶತಮಾನದ ಮೊದಲ 1 ದಶಕ, ಈ 4 ದಶಕಗಳು ಅಂದ್ರೆ 1870ರಿಂದ 1910ರವರೆಗೆ ಹೊಸಗನ್ನಡ ಸಾಹಿತ್ಯದ ದೃಷ್ಟಿಯಿಂದ, ಅದರಲ್ಲಿಯೂ ಕೂಡ ನವೋದಯ ಅಂತ ಗುರುತಿಸುವ ಸಾಹಿತ್ಯ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ಸಾಹಿತಿಗಳಿಗೆ ಜನ್ಮ ಕೊಟ್ಟ ಒಂದು ಮಹತ್ವಪೂರ್ಣ ಕಾಲವಾಗಿರುವಂಥದ್ದು. ಈ 4 ದಶಕಗಳ ಸಾಹಿತಿಗಳಿಗೆ, ನವೋದಯದ ಸಾಹಿತಿಗಳಿಗೆ ಜನ್ಮ ಕೊಟ್ಟ ಕಾಲವಾಗಿರುವಂಥದ್ದು ಸ್ನೇಹಿತರೆ. ಈ ಕಾಲದಲ್ಲಿ ಪಂಜೆ ಮಂಗೇಶರಾಯ, ಗೋವಿಂದ ಪೈ, BM ಶ್ರೀ, ಕೈಲಾಸಂ, DVG, ಮಾಸ್ತಿ, ಬೇಂದ್ರೆ, ಕಾರಂತ, ಕುವೆಂಪು, ಶ್ರೀರಂಗ, ಪುತಿನ, ಅನಕ್ರು, ಗೋಕಾಕ ಇನ್ನು ಮುಂತಾದವರು ಹುಟ್ಟಿದ್ದು ಇದೇ ಈ 4 ದಶಕಗಳಲ್ಲಿಯೇ ಸ್ನೇಹಿತರೆ. ಇವರೆಲ್ಲರ ಸಾಧನೆಯಿಂದ ಆಧುನಿಕ ಸಾಹಿತ್ಯ ಹಿಂದೆಂದೂ ಕಾಣದ ಸಮೃದ್ಧಿಯನ್ನ, ವೈವಿಧ್ಯತೆಯನ್ನ ಕಂಡಿರುವಂಥದ್ದು. 2000 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ನಿಜದ ಅರ್ಥದಲ್ಲಿ ಸುವರ್ಣ ಯುಗ ಅಂತ ಕರೆಯಬಹುದಾದ ಕಾಲ ಯಾವುದು ಅಂತಂದ್ರೆ ಅದು ಈ 4 ದಶಕಗಳ ಕಾಲ ಸ್ನೇಹಿತರೆ. ಯಾಕಂತಂದ್ರ ಹಿಂದೆ ಎಂದೂ ಹೀಗೆ ಏಕಕಾಲಕ್ಕೆ ಈ ಎತ್ತರದ ಇಷ್ಟೊಂದು ಸಾಹಿತಿಗಳು ಇದ್ದುದ್ದಾಗಲಿ, ಈ ವೈವಿಧ್ಯಮಯವಾದ ಸಾಹಿತ್ಯವನ್ನ ನಿರ್ಮಾಣ ಮಾಡಿದ್ದಾಗಲಿ, ಹಾಗೂ ಬಹುಮುಖಿಯಾಗಿ ಶ್ರೀಮಂತಗೊಳಿಸಿದ್ದಾಗಲಿ ಕಂಡು ಬಂದಿರಲಿಲ್ಲ ಸ್ನೇಹಿತರೆ. ಇಂಥ ಮಹನೀಯರಲ್ಲಿ ಹೆಚ್ಚು ಗೌರವಕ್ಕೆ ಪಾತ್ರರಾದವರಲ್ಲಿ ಪ್ರಮುಖರು ಅಂತಂದ್ರೆ ಅದು BM ಶ್ರೀಕಂಠಯ್ಯನವರು ಸ್ನೇಹಿತರೆ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿಯೇ ಕನ್ನಡದಲ್ಲಿ ಮಾತನಾಡಕ್ ಸಂಕೋಚ ಪಡ್ತಿದ್ರು ಸ್ನೇಹಿತರೆ. ಗೊತ್ತಿರುವ ಕನ್ನಡಕ್ಕಿಂತ ತಪ್ಪು ಇಂಗ್ಲಿಷ್ ಮಾತನಾಡಲಕ್ಕೆ ಅಭಿಮಾನ ಪಡ್ತಿರುವಂತ ಕಾಲ ಅದಾಗಿತ್ತು. ಆಳುವವರ ಭಾಷೆ ಹೆಚ್ಚು, ನಮ್ಮ ಭಾಷೆ ಕೀಳು ಅಂತನ್ನೋ ಸ್ವಭಾಷಾ ಪ್ರೇಮರಹಿತ ಭಾವನೆ ಇದ್ದ ಕಾಲ ಸ್ನೇಹಿತರೆ ಅದು. ಸರ್ಕಾರಿ ಕಚೇರಿಗಳಲ್ಲಿ ವ್ಯವಹಾರಗಳೆಲ್ಲವೂ ಇಂಗ್ಲಿಷ್ನಲ್ಲಿಯೇ ನಡೀತಾ ಇದ್ವು. ಪ್ರೌಢಶಾಲೆ ಆಗಿರಬಹುದು, ಅದೇ ರೀತಿ ಕಾಲೇಜುಗಳಲ್ಲಾಗಿರಬಹುದು, ಇಂಗ್ಲಿಷ್ ಶಿಕ್ಷಣ ಮಾಧ್ಯಮವಾಗಿತ್ತು. ತುಂಗಭದ್ರ ದಾಟಿದ್ರೆ ಉತ್ತರ ಕರ್ನಾಟಕದಲ್ಲಿ ಮರಾಠಿಗೆ ಮನ್ನಣೆ ಇತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದುವಿನ ಪ್ರಾಬಲ್ಯ ಇತ್ತು. ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಕನ್ನಡಕ್ಕೆ ಜಾಗವೇ ಇರಲಿಲ್ಲ ಸ್ನೇಹಿತರೆ. ಇದು ಬಹಳ ದೂರದ ಮಾತಲ್ರಿ, ಸುಮಾರು 1 ಶತಮಾನದ ಹಿಂದಿನ ಮಾತು ಸ್ನೇಹಿತರೆ. ಕರ್ನಾಟಕದಲ್ಲಿಯೇ ಕನ್ನಡಕ್ಕೆ ಈ ಸ್ಥಿತಿಯ ಅಂತ ಯೋಚಿಸಿದ ಹಲವು ಮಹನೀಯರು ಕನ್ನಡಕ್ಕೆ ನ್ಯಾಯವಾದ ಸ್ಥಾನವನ್ನ ದೊರಕಿಸಿಕೊಡಬೇಕು, ಕನ್ನಡಿಗರಿಗೆ ಉತ್ತಮ ಸ್ಥಿತಿಯನ್ನ ಗಳಿಸಿಕೊಡಬೇಕು ಅಂತನ್ನೋ ಅಭಿಮಾನದಿಂದ ಶಕ್ತಿ ಮೀರಿ ದುಡಿದಿರುವಂಥದ್ದು. ಅವರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಆಗಿರಬಹುದು, ಆಲೂರು ವೆಂಕಟರಾಯರಾಗಿರಬಹುದು, M ಗೋವಿಂದಪ್ಪಯ್ಯ ಆಗಿರಬಹುದು, ಪಂಜ ಮಂಗೇಶರಾಯ ಆಗಿರಬಹುದು, ಮುದವೀಡು ಕೃಷ್ಣರಾಯರಾಗಿರಬಹುದು, BM ಶ್ರೀ ಅವರಾಗಿರಬಹುದು. ಈ ರೀತಿ ಮುಂತಾದ ಪ್ರಮುಖರು ಕನ್ನಡಿಗರಿಗೆ ಉತ್ತಮ ಸ್ಥಿತಿಯನ್ನ ಗಳಿಸಿಕೊಡುವುದಕ್ಕೆ ಶಕ್ತಿ ಮೀರಿ ದುಡಿದಿರುವಂಥದ್ದು ಸ್ನೇಹಿತರೆ. ಒಂದು ದೃಷ್ಟಿಯಲ್ಲಿ BM ಶ್ರೀ ಅವರು ಕನ್ನಡ ಪರವಾಗಿ ಕೆಲಸ ಮಾಡ್ಲಕ್ಕೆ ಪ್ರಾರಂಭಿಸಿದ ಕಾಲವನ್ನು ನಾವು ಕನ್ನಡದ ಸುವರ್ಣ ಯುಗದ ಆರಂಭನೆ ಅಂತ ಕರಿಬಹುದು ಸ್ನೇಹಿತರೆ. ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡದ ಪ್ರಾಧ್ಯಾಪಕ ಹುದ್ದೆಯನ್ನ ನೀಡದೆ ಕೇವಲ ಪಂಡಿತರಿದ್ರೆ ಸಾಕು ಅಂತನ್ನೋದು ಸರ್ಕಾರದ ತೀರ್ಮಾನವಾಗಿತ್ತು. ಅಂದ್ರ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ವಿಷಯಕ್ಕಾಗಿ ಪ್ರತ್ಯೇಕ ಪ್ರಾಧ್ಯಾಪಕರು ಇರಲಿಲ್ಲ ಸ್ನೇಹಿತರೆ. ಆಗ ಶ್ರೀಯವರು ಕನ್ನಡಕ್ಕೆ ಹೇಗಾದ್ರೂ ಮಾಡಿ ಪ್ರೊಫೆಸರ್ ಸ್ಥಾನ ದೊರಕಿಸಿಕೊಡಬೇಕು ಅಂತ ತಾವೇ ಕನ್ನಡಕ್ಕೂ ಗೌರವಾನ್ವಿತ ಪ್ರೊಫೆಸರ್ ಆಗಿ ದುಡಿದ್ರು ಸ್ನೇಹಿತರೆ. 19ನೇ ಶತಮಾನವು ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಚಿನ್ನದ ಬೆಳಸು ಅಂತನ್ನುವಂಗಾಯ್ತು. ಆಧುನಿಕ ಸಾಹಿತ್ಯ ಸಮೃದ್ಧವಾಗಿ ಬೆಳೆದು ನವೋದಯ ಸಾಹಿತ್ಯ ಮೊಳಗಿದ ಕಾಲವಾಯಿತು ಸ್ನೇಹಿತರೆ. ನೆಕ್ಸ್ಟ್, ಕನ್ನಡದ ಪುನರ್ಜೀವನ ಅನ್ಯ ಭಾಷೆಗಳ ಅನುಕರಣೆ ಅಥವಾ ಅನುಸರಣೆಯಿಂದ ಸಾಧ್ಯವಿಲ್ಲ.
ಅದು ಕನ್ನಡದಿಂದಲೇ ಸಾಧ್ಯ ಅಂತ BM ಶ್ರೀಕಂಠಯ್ಯನವರು ತಿಳಿದುಕೊಂಡಿದ್ರು. ಕಷ್ಟಪಟ್ಟು ಕಲಿತ ಭಾಷೆಯಿಂದ ನಮ್ಮ ಅಭಿವೃದ್ಧಿ ಸಾಧ್ಯವಿಲ್ಲ. ಕಷ್ಟಪಟ್ಟು ಕಲಿತ ಭಾಷೆಯಿಂದ ನಮ್ಮ ಅಭಿವೃದ್ಧಿ ಸಾಧ್ಯವಿಲ್ಲ, ನಮ್ಮೊಡನೆ ಬಂದ ಭಾಷೆಯಿಂದ ಮಾತ್ರ ಅದು ಸಾಧ್ಯ ಅಂತ BM ಶ್ರೀಕಂಠಯ್ಯನವರು ನಂಬಿದ್ರು. ಶ್ರೀಯವರು ಕನ್ನಡ ನಾಡೆಲ್ಲವನ್ನ ಸುತ್ತಾಡಿ ನಿರರ್ಗಳವಾಗಿ ಮಾತನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಪ್ರಚಾರ ಮಾಡಿದ್ರು. ಕನ್ನಡಿಗರ ಎದೆಯಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿದ್ರು. ಶ್ರೀಕಂಠಯ್ಯನವರು ಕನ್ನಡದ ಕಾವಲು ನಾಯಿ ನಾನು, ಆಮೇಲೆ ಕನ್ನಡದ ತಾಯಿಗಾಗಿ ಭಿಕ್ಷೆ ಬೇಡುವ ದಾಸಯ್ಯ ನಾನು ಅಂತ ತಮ್ಮನ್ನು ತಾವು ಕರೆದುಕೊಂಡಿದ್ರು ಸ್ನೇಹಿತರೆ. ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ. ಸಂಸ್ಕೃತವಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ ಅಂತ ಘೋಷಿಸಿ ಕನ್ನಡ ಜನರನ್ನ ಬಡಿದೆಬ್ಬಿಸ್ತಿದ್ರು. ಅಂದ್ರೆ ಕನ್ನಡ ನಾಡಿಲ್ಲಿರುವಂತ ಜನರಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ. ನಮಗ ಸಂಸ್ಕೃತ ಅಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ ಒಂದೇ ನಮಗ ಗತಿ ಅಂತ ಘೋಷಿಸಿ ಕನ್ನಡ ಜನರನ್ನ ಬಡಿದೆಬ್ಬಿಸಿದ್ರು ಸ್ನೇಹಿತರೆ. ಹೀಗೆ ಶ್ರೀಯವರು ಕನ್ನಡಕ್ಕಾಗಿ ದುಡಿದ್ರು ಹಾಗೂ ಕನ್ನಡಕ್ಕಾಗಿ ಅವರು ಮಾಡಿದ್ರು ಸ್ನೇಹಿತರೆ. ಇದಿಷ್ಟು BM ಶ್ರೀಕಂಠಯ್ಯನವರು ಕನ್ನಡಕ್ಕಾಗಿ ಸಲ್ಲಿಸಿದ ಸೇವೆಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕೊನೆಯ ಘಟ್ಟ ಮರಣ ಸ್ನೇಹಿತರೆ. ಶ್ರೀಯವರು ಜನವರಿ 5, 1946ರಂದು ಧಾರವಾಡದಲ್ಲಿ ಹೃದಯಘಾತದಿಂದ ಮರಣ ಹೊಂದುತ್ತಾರೆ. ಶ್ರೀ ಮುಗುಳಿ ಹಾಗೂ ಧಾರವಾಡ್ಕರ್ ಎಂಬ ಸಾಹಿತಿಗಳ BM ಶ್ರೀಕಂಠಯ್ಯನವರ ಸಾವಿಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರುವಂಥದ್ದು. ಈ ಇಬ್ಬರು ಸಾಹಿತಿಗಳ ಶ್ರೀಕಂಠಯ್ಯನವರು ಮರಣ ಹೊಂದಿದ ದಿನದಂದು ಅವ್ರ ಮನೆಗೆ ಭೇಟಿ ನೀಡಕ್ಕೆ ಹೋಗಿದ್ರು. ಸುಮಾರು 3/4 ಗಂಟೆ ಶ್ರೀಯವರ ಜೊತೆ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಶ್ರೀಯವರೇ ಮಾತನಾಡ್ತಾರೆ, ಶ್ರೀಕಂಠಯ್ಯನವರೇ ಮಾತನಾಡ್ತಾರೆ. ಹಾಗಾಗಿ ಅವರಿಗೆ ಆಯಾಸವಾಗ್ತಿರ್ತದೆ. ಅದನ್ನ ಗಮನಿಸಿದ ಈ ಇಬ್ರು ಸಾಹಿತಿಗಳು ನಾವಿನ್ನು ಬರ್ತೀವಿ ಅಂತ ಶ್ರೀಯವರ ಮನೆಯಿಂದ ಹೊರಡಲಕ್ಕೆ ಮುಂದಾಗ್ತಾರೆ. ಶ್ರೀ ಮುಗುಳಿ ಮತ್ತು ಧಾರವಾಡ್ಕರ್ ಅವರು ಶ್ರೀಯನ್ನ ಬೀಳ್ಕೊಟ್ಟು ಅವರ ಮನೆಯ ಬಾಗಿಲಿಂದ ದಾಟಿ ಹೊರಗೆ ಕಾಲಿಡಬೇಕು ಅನ್ನುವಷ್ಟರಲ್ಲಿಯೇ ಶ್ರೀಕಂಠಯ್ಯನವರ ಮಗಳಾಗಿರುವಂಥ ಶಾರದಮ್ಮ ಮುಗುಳಿ ಹಾಗೂ ಧಾರವಾಡ್ಕರ್ ಅವರನ್ನ ಗಟ್ಟಿಯಾಗಿ ಕೂಗತೊಡಗ್ತಾಳ. ಆಗ ಅವರಿಬ್ರು ಒಳಗೆ ಹೋಗಿ ನೋಡ್ತಾರ, ಶ್ರೀಯವರು ಅಲ್ಲೇ ಹೊರಗಿಕೊಂಡಿರ್ತಾರ, ಆದರೆ ಮಾತನಾಡ್ತಿರಲಿಲ್ಲ. ಆ ಇಬ್ರು ಸಾಹಿತಿಗಳ ಶ್ರೀಯವರ ಕೈಕಾಲು ಉಜ್ಜುತ್ತಾರ, ಯಾವುದೇ ರೀತಿಯ ಪ್ರಕ್ರಿಯೆ ಬರಂಗಿಲ್ಲ. ಸಮೀಪದಲ್ಲಿಯೇ ಇದ್ದ ಡಾಕ್ಟರ್ ಕಮಲಾಕರ್ ಅಂತನೋ ಡಾಕ್ಟರನ್ನ ಕರೆಯಿಸಿ ಪರೀಕ್ಷೆ ಮಾಡಿ ನೋಡ್ತಾರ. ಶ್ರೀಯವರ ಪ್ರಾಣ ಪಕ್ಷಿ ಆರಿ ಹೋಗಿರುತ್ತದೆ. ಶ್ರೀಯವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಅವರ ಮನೆಯಲ್ಲಿ ಇಡಲಾಗ್ತದೆ. ಸಾವಿನ ಸುದ್ದಿ ತಿಳಿದ ಸಾವಿರಾರು ಅಭಿಮಾನಿಗಳು, ವಿದ್ಯಾರ್ಥಿಗಳು, ನಗರದ ಪ್ರಮುಖರು, ಅಧ್ಯಾಪಕರು, ಹುಬ್ಬಳ್ಳಿ, ಹಾವೇರಿ, ಲಕ್ಷ್ಮೇಶ್ವರ, ಶಿರಹಟ್ಟಿ ಮೊದಲಾದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಂತಿಮ ದರ್ಶನ ಪಡೆದು ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವನ್ನಿರಿಸಿ ಗೌರವವನ್ನು ಸಲ್ಲಿಸ್ತಾರೆ. ಇದಿಷ್ಟು BM ಶ್ರೀಕಂಠಯ್ಯನವರ ಕುರಿತು ಕಿರುಪರಿಚಯವಾಗಿತ್ತು. ಇನ್ನು ಒಂದು ಪ್ರಮುಖ ಘಟ್ಟ ಏನಂದ್ರೆ, ಕರ್ನಾಟಕ ಏಕೀಕರಣದಲ್ಲಿ BM ಶ್ರೀಕಂಠಯ್ಯನವರ ಕೊಡುಗೆ ಬಹಳ ಅಪಾರ ಆದ ಸ್ನೇಹಿತರೆ. ಅದು ಒಂದು ಇಲ್ಲಿ ಮಿಸ್ ಮಾಡಿ, ನಾನು ದಯಮಾಡಿ ಅದು ಒಂದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ ರೀ, ಇದಿಷ್ಟು BM ಶ್ರೀಕಂಠಯ್ಯನವರ ಕುರಿತು ಕಿರುಪರಿಚಯವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ. ಹಾಗೆಯೇ ಯಾವುದೇ ವ್ಯಕ್ತಿಯ ಕುರಿತು ಪರಿಚಯ ಬೇಕಾಗಿತ್ತು ಅಂದರೆ ದಯಮಾಡಿ ಕಮೆಂಟ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುವುದರ ಮೂಲಕ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.